ಬಟ್ ಆ ವ್ಯಕ್ತಿ ಹೇಳಕ್ ಏನಿದೆ ಅನ್ನೋ ಅಂತ ಕ್ಯೂರಿಯಾಸಿಟಿನೂ ನನಗಿದೆ. ಯಾರವರು ಮೂರ್ತಿ ಹ್ಮ್ ಮೂರ್ತಿ ಹ್ಮ್ ಅಲ್ವಾ? ಹ್ಮ್ ಆ ಹ್ಮ್ ಆ ಮನುಷ್ಯನ ಹೆಸರು ಮೂರ್ತಿ ಅಲ್ವಾ? ಹಾ, KLN ಮೂರ್ತಿ ಅಂತ. KLN ಮೂರ್ತಿ. ಸೊ ಮೇಡಮ್, ಅವ್ರದ್ದು ಸಾಧ್ಯ ಆದ್ರೆ ಅವ್ರದ್ದು ಫೋನ್ ಕನೆಕ್ಟ್ ಮಾಡಿ ನೋಡೋಣ. ಅವ್ರು ಹೇಳಕ್ ಏನಿದೆ. ಅವರು ಪ್ರಾಥಮಿಕವಾಗಿ ಅವರು ಪ್ರಾ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅವ್ರನ್ನ ಅಮಾನತು ಮಾಡಿದ್ದೀವಿ ಅಂತ ಸ್ವತಃ ಕುಲಪತಿಗಳೇ ಹೇಳ್ತಾ ಇರೋದ್ರಿಂದ. ಅದೇ ಮೇಡಮ್, ಪ್ರಾಥಮಿಕವಾಗಿ ಸ್ವಲ್ಪ ನನಗ ಅಂದ್ರೆ ಅವರು ಸ್ಪಂದಿಸ್ಲಿಲ್ಲ. ಆಮೇಲೆ ಅವಾಗ ಅವರು ಇದಕ್ಕಿದ್ರು. ಅವರು ಈ ವಿಷಯ ನಾನು ಹೇಳಿದ್ಮೇಲೆ ಇಮಿಡಿಯೇಟ್ಲಿ ಯಾವ ಅವ್ರು ರೀತಿಯಾದಂತಹ ಬಂದು ಲೈಂಗಿಕ ದೌರ್ಜನ್ಯ ಮಾಡಿದ್ರು ನಿಮ್ಗೆ ಇವರು? ಮೇಡಮ್, ನನಗೆ ಸ್ವಲ್ಪ ಕಾಟ ಕೊಟ್ರು ಅವರು. ಕಾಟ ಅಂದ್ರೆ ಏನಂದ್ರೆ, ನನಗೆ ನನ್ನ ರಿಪೋರ್ಟಿಗೆ ಸಹಿ ಮಾಡ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಹಗ್ ಮಾಡಕ್ ಬಂದಂಗೆ ಮಾಡ್ತಿದ್ರು. ಆಮೇಲೆ ಒಂದು ನಿರ್ಧಾರ, ಗಟ್ಟಿ ನಿರ್ಧಾರ ಅಂದ್ರೆ ನಾನು ಬೇಕು ಅಂತ ಅಥವಾ ಬೇಡ ಬೇಡ ಅಂತ ಒಂಥರ ಸ್ವಲ್ಪ ನನಗೆ ತೀಸಸ್ ಟೈಮ್ದಲ್ಲಿ ನನಗೆ ಕೊಟ್ಟಿದ್ದಾರೆ ಮೇಡಮ್, ಕಿರುಕುಳ ಕೊಟ್ಟಿದ್ದಾರೆ ಮೇಡಮ್. ಅಲ್ಲ ಅಂದ್ರೆ ಲೈಂಗಿಕ ದೌರ್ಜನ್ಯಕ್ಕೂ ಮತ್ತು ಸರಿಯಾದ ನಿರ್ಧಾರಗಳು ತಗೊಳ್ತಾ ಇರಲಿಲ್ಲ ಅಥವಾ ಯಾವುದೇ ವಿಚಾರದಲ್ಲಿ ಸಹಿ ಹಾಕ್ತಾ ಇರಲಿಲ್ಲ ಅನ್ನೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಮೇಡಮ್. ಹೌದು ಮೇಡಮ್, ಅವರು ಸ್ವಲ್ಪ ನನಗೆ ಮಾನಸಿಕವಾಗಿ ಕಾಟ ಕೊಟ್ಟಿದ್ದಾರೆ ಮೇಡಮ್. ಮಾನಸಿಕವಾಗಿ ಅಂದ್ರೆ ಮೇಡಮ್ ಏನಾದರೂ ಫೋನ್ ಅವರು ಮೆಸೇಜಸ್ ಆ ಥರದ್ದು ಏನಾದರೂ ದಾಖಲೆಗಳಿದಾವ ತಮ್ಮ ಹತ್ರ? ಎಲ್ಲ ಇದೆ ಮೇಡಮ್, ಫೋಟೋ ಗಿಟೋ ಅದೆಲ್ಲ. ಈಗ ಆಮೇಲೆ ಈ ತರ ಅವ್ರಿಗೆ ಅಮಾನತ ಆದ್ಮೇಲೆ, ಅಮಾನತ ಫೋಟೋ ಅಂದ್ರೆ ಆಗೋಕ್ಕಿಂತ ಮೇಡಮ್? ಮುಂಚೆ ಅಲ್ಲ, ಅಮಾನತ ಆಗೋಕ್ಕಿಂತ ಮುಂಚೆ ಅವರು ಹೇಳಿದ್ರು, ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಇನ್ಮೇಲೆ ಯಾವುದು ಕಾರಣಕ್ಕೆ ನಾನು ಏನು ಪ್ರಾಬ್ಲಮ್ ಮಾಡಲ್ಲ ಅಂತ ಹೇಳಿ ಒಂದೇ 1 ಮಂತ್ ಅಲ್ಲಿ ನಂದು ಎಲ್ಲ ರಿಪೋರ್ಟ್ ತಗೊಂಡು ಸಬ್ಮಿಷನ್ ಮಾಡಿ ಎಲ್ಲ ಓಡಾಡಿ ನಂದೆಲ್ಲ ಕೆಲಸ ಮಾಡಿಕೊಟ್ರು. ಅವರು ಮಾಡಿಕೊಟ್ರು. ಬಟ್ ಅವರು ಎಲ್ಲ ಸರಿ ಹೋದ್ರು. ಆಮೇಲೆ ತ್ಯಾಗರಾಜ, ಆಮೇಲೆ ಕಾಮಗೌಡ ಅವ್ರು ಕಾಟ ಕೊಡಕ್ ಅಂದ್ರೆ ಸ್ಟಾರ್ಟ್ ಮೂರ್ತಿ ಮಾಡಿದ್ರು. ಅವರು ಇವಾಗ ಮೂರ್ತಿ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ತಮಗೆ ಪಾಸಿಟಿವ್ ಆಗ್ತಿರ್ಲಿಲ್ಲ, ರಿಮಾರ್ಕೆ ಬರ್ತಿರ್ಲಿಲ್ಲ ಮೇಡಮ್, ಹೌದಲ್ಲ ಮೇಡಮ್? ಬರ್ತಿರ್ಲಿಲ್ಲ. ಹೌದು. ಮೂರ್ತಿಯವರು ಅವ್ರ ಕೆಲಸ ಎಲ್ಲ ಕರೆಕ್ಟ್ ಆಗಿ ಮಾಡಿಕೊಟ್ರು ಮೇಡಮ್. ಆಮೇಲೆ ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮಾತಾಡಿದ್ರಿ. ತಮಗೆ ಇಷ್ಟು ನೋವು ಮೇಡಮ್, ಆತಂಕ ಇದ್ರೂ ಕೂಡ ಥ್ಯಾಂಕ್ ಯು ನಾನು ವೆರಿ ಮಚ್. ಸಾಮಾಜಿಕವಾಗಿ ಒಂದೇ ಒಂದು ಮನವಿ ಮಾಡ್ಕೊಳ್ತೀನಿ ಹೇಳಿ ಮೇಡಮ್. ಹೇಳಿ ಮೇಡಮ್. ನಾನು ಹೇಳ್ತೀನಿ, ಇದೆಲ್ಲ ಕರ್ನಾಟಕಕ್ಕೂ ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಾಗಬೇಕು ಮೇಡಮ್. ಏನಂದ್ರೆ, ಹಲೋ, ಹೇಳಿ ಹೇಳಿ ಹೇಳಿ. ಏನಪ್ಪ ಅಂದ್ರೆ, ದಯವಿಟ್ಟು ಮಹಿಳಾ ಯೂನಿವರ್ಸಿಟಿ ಒಳಗಡೆ, ಆಮೇಲೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಒಳಗಡೆ ಸಾಕಷ್ಟು ಈ ರೀತಿ ಘಟನೆಗಳನ್ನ ನಡೆದೇ ನಡೀತಾವ. ನನ್ನ ಕಣ್ಣೆದುರುಗಡೆನೆ ಒಂದು PhD ವಿದ್ಯಾರ್ಥಿ ಈ ತರ ಕಿರುಕುಳ ಕೊಡೋದ್ರಿಂದ ಅವಳು ಪಾಪ ನಡುವೋಗ್ ಬಿಟ್ಟು ಹೋದ್ಲು. ಆಮೇಲೆ ಪ್ರಾಧ್ಯಾಪಕರು ಒಂದು ದುಡ್ಡಿಗೆ ಬೀಳ್ತಾರೆ, ಇಲ್ಲ ಅಂದ್ರೆ ಅವ್ರ ಹಾಸಿಗೆಗೆ ಕರೀತಾರೆ. ಇಂಥ ಘಟನೆ ಬಂದ್ರೆ ದಯವಿಟ್ಟು ಗೌರ್ಮೆಂಟ್, ನಾನು ಇವತ್ತು ಉನ್ನತ ಶಿಕ್ಷಣ ಸಚಿವರಿಗೂ ಕೂಡ ಹೇಳ್ತೀನಿ, ಈ ರೀತಿ ಮೇಲೆ ನಡೆದ್ರೆ ಕಾನೂನಾತ್ಮಕವಾಗಿ ಅವ್ರಿಗೆ ಬರೀ ಸಸ್ಪೆನ್ಸ್ ಮಾತ್ರ ಅಲ್ಲ, ಲೈಫ್ ಲಾಂಗ್ ಸಸ್ಪೆನ್ಸ್ ಮಾಡಿ ವಿತ್ ಅವರಿಗೆ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಜೀವನಾಂಶ ಪೂರ್ತಿ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಅವ್ರ ಲೈಫ್ ಎಂಡ್ ಆಗ್ಬೇಕು ಅಲ್ಲಿಗೆ. ಮರಳಿ 6 ತಿಂಗಳು ಸಸ್ಪೆನ್ಸ್ ಮಾಡಿ ಮತ್ತೆ ತಗೊಳ್ಳೋದು, ಈ ವಿಚಾರ ಬೇಡ ಅಂತ ಹೇಳಿ ನ್ಯಾಯಮೂರ್ತಿಗಳಿಗೂ ಕೂಡ ಮನವಿ ಮಾಡ್ಕೊಳ್ಳಿ ಮೇಡಮ್. ಓಕೆ, ಯಾಕಂದ್ರೆ ಈ ಸೆಕ್ಷನ್ ಚೇಂಜ್ ಆಗ್ಲಿ, ಅವಾಗಾದ್ರೆ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ನಿಲ್ತೇವೆ ಅಂತ ನನಗನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸುಜಾತ ಅವರೇ. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಸುಜಾತ ಬೆಂಡೆ ಅವರು ಆಸ್ಪತ್ರೆಯಿಂದಲೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದರು. ತನಗಾದಂಥ ದೌರ್ಜನ್ಯದ ಬಗ್ಗೆ ನಾನು ಮಾತನಾಡಿದ್ದಕ್ಕೆ ನನಗೆ 14ನೇ ಘಟಿಕೋತ್ಸವದಲ್ಲಿ ಸಿಗಬೇಕಾಗಿದ್ದಂತಹ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡದೆ ನನಗೆ ಅನ್ಯಾಯ ಮಾಡಿದ್ದಾರೆ. ಈ ಬಗ್ಗೆ ನಾನು ಎಷ್ಟೇ ಹೋಗಿ ಅಲ್ಲಿ ಬೇಡಿಕೊಂಡರೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ನನ್ನನ್ನು ತಾಸುಗಟ್ಟಲೆ ಕಾಯಿಸಿದ್ದಾರೆ. ನನಗೆ ರಾಜ್ಯಪಾಲರ ಬಳಿ ನಾನು ಮಾಡಿದಂಥ ಶ್ರಮಕ್ಕೆ ಪ್ರತಿಫಲ ಎಂಬಂತೆ ನಾನು ಗೌರವ PhDಯನ್ನು ಪಡಿಬೇಕಾಗಿತ್ತು. ಆದರೆ ಪಡೆಯದೇ ಇರುವ ರೀತಿಯಲ್ಲಿ ಷಡ್ಯಂತ್ರ ಮಾಡಿದ್ರು. ಹಾಗಾಗಿ ನಾನು ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೇನೆ. ನನ್ನ ಹಾಗೆ ಯಾರಿಗೂ ಆಗಬಾರ್ದು. ಈ ನಿಟ್ಟಿನಲ್ಲಿ ದಯಮಾಡಿ ಪುರುಷ ಪ್ರಾಧ್ಯಾಪಕರಿಗಿಂತ ಹೆಣ್ಮಕ್ಕಳನ್ನೇ ಜಾಸ್ತಿ ನೇಮಕ ಮಾಡಿ ಈ ಒಂದು ವ್ಯವಸ್ಥೆ ಬದಲಾಗಬೇಕು ಅಂತಂದರೆ ಸರ್ಕಾರ ದಿಟ್ಟವಾದಂಥ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ.
ಈ ಮಧ್ಯೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಬಗ್ಗೆ ನನಗೆ ತುಂಬ ಗೌರವ ಇದೆ. ಯಾಕೆ ಅಂತಂದರೆ ಅಲ್ಲಿ ಓದಿರುವಂತಹ ಎಷ್ಟೋ ಜನ ಈಗ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ ಮತ್ತು ಆ ಒಂದು ಯೂನಿವರ್ಸಿಟಿಯ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಮಾತಾಡ್ತಾರೆ. ಇಂತಹ ವಿಚಾರಗಳಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡೋದು ತಮ್ಮಂಥ ದೊಡ್ಡವರಿಗೆ ಒಳ್ಳೆಯದಲ್ಲ. ನೀವು ಸಿಂಡಿಕೇಟ್ ಸಭೆಯಲ್ಲಿ ನಿರ್ಧಾರ ಮಾಡ್ತೀನಿ ಅಂದ ತಕ್ಷಣ ಆಕೆ ಕಂಡಂತಹ ಕನಸುಗಳು ಪಟ್ಟಂತಹ ಪರಿಶ್ರಮಕ್ಕೆ ಬೆಲೆ ಇಲ್ದಂಗೆ ಆಗೋಗುತ್ತೆ. ಇಂತಹ ಡಿಮೋಟಿವೇಶನ್ ಯಾವಾಗಲೂ ಕೂಡ ಒಳ್ಳೆಯದಲ್ಲ. ಹೆಣ್ಮಕ್ಳು ಮುಂದೆ ಬರೋದಿಲ್ಲ. ನಾಳೆ ಇನ್ನೊಬ್ಬ ಹೆಣ್ಮಗಳು ಏನೋ ಒಂದು ಸಾಧನೆ ಮಾಡಬೇಕು, ಯಾವುದೋ ಒಂದು ಸಂಶೋಧನೆ ಮಾಡಿ, ಅಧ್ಯಯನ ಮಾಡಿ, ವರದಿ ಕೊಟ್ಟು, ಥೀಸಿಸ್ ಮಾಡಿ ತಾನು PhD ಪಡಿಬೇಕು ಅಂತ ಕನಸು ಹೊತ್ಕೊಂಡು ಬಂದವ್ರಿಗೆ ಇಂತಹ ಘಟನೆಗಳು ಒಂಥರ ನಿರಾಸಾದಾಯಕವಾಗಿ ಅವರು ಮುಂದೆ ಬರೋದಕ್ಕೇನೆ ಕೂಡ ಹಿಂಜರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಇಂತಹ ಘಟನೆಗಳನ್ನು ಮರುಕಳಿಸದಂತೆ ಮತ್ತು ಆ ಹೆಣ್ಮಗಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ತೀರಾ ಅಂತ ನಾನು ನಂಬಿರ್ತೇನೆ ಕುಲಪತಿಗಳೇ. ಇದನ್ನು